ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟ ವ್ಯತ್ಯಯ ಆಗಿದೆ. 24 ಗಂಟೆಯಲ್ಲಿ ವರದಿ ನೀಡುವಂತೆ ಕೇಂದ್ರ ಸೂಚನೆಯನ್ನ ಕೊಟ್ಟಿರೋದು. ನೋಡಿ, ಒಂದು ಕಡೆ ವಿಮಾನಗಳು ಅಂದರೆ ಅದರಲ್ಲೂ ವಿಮಾನ ಇಂಡಿಗೋ ವಿಮಾನ ಹಾರಾಟದಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಯ ಉಂಟಾಗಿದೆ. ಹಂಗಾಗಿನೇ ಬಹಳಷ್ಟು ಸಮಸ್ಯೆಯಲ್ಲಿದ್ದಾರೆ ಪ್ರಯಾಣಿಕರು. ಇದರ ಬಗ್ಗೆ ಈಗ ಕೇಂದ್ರ ಸರ್ಕಾರದ ಗಮನಕ್ಕೂ ಹೋಗಿದೆ. ಹಾಗಾಗಿ 24 ಗಂಟೆಯಲ್ಲಿ ವರದಿ ನೀಡಬೇಕು ಅಂತ ಕೇಂದ್ರ ಸೂಚನೆಯನ್ನ ಕೊಟ್ಟಿದೆ. ಇಂಡಿಗೋ ಸಿಇಒಗೆ DGCA ಸೂಚನೆಯನ್ನ ಕೊಟ್ಟಿರುವುದು. ಸೂಕ್ತ ಉತ್ತರ ನೀಡದಿದ್ರೆ ವಜಾಗೊಳಿಸೋ ಎಚ್ಚರಿಕೆಯನ್ನ ಕೂಡ ನೀಡಿದೆ. DGCAನಿಂದ ಇಂಡಿಗೋ ಸಿಇಒ ಪೀಟರ್ ಎಲ್ವರ್ಸ್ಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಕಳೆದ 3 ದಿನಗಳಿಂದ 2200 ಇಂಡಿಗೋ ವಿಮಾನ ಹಾರಾಟ ಬಂದ್ ಆಗಿದೆ. ಭಾರತದ ವಿಮಾನ ಮಾರುಕಟ್ಟೆಯಲ್ಲಿ 60% ಇಂಡಿಗೋ ಪಾಲು. ವಿಮಾನ ಕರ್ತವ್ಯ ಸಮಯದ ಮಿತಿ ಜಾರಿ ಮಾಡಿದ್ದೇ ಸಮಸ್ಯೆಗೆ ಕಾರಣ ಆಗಿದೆ. ನೋಡಿ, ವಿಮಾನ ಕರ್ತವ್ಯ ಸಮಯದ ಮಿತಿ ಜಾರಿ ಮಾಡಿದ್ದೆ ಈ ಒಂದು ಸಮಸ್ಯೆಗೆ ಕಾರಣ ಆಗಿರೋದು. ಹಾಗಾಗಿನೇ ಯಾಕೆ, ಏನು, ಎತ್ತ ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಕೇಂದ್ರ ಈಗ ಸೂಚನೆಯನ್ನು ಕೊಟ್ಟಿರೋದು. ಇಂಡಿಗೋ ಸಿಇಒಗೆ ಸೂಚನೆಯನ್ನು ಕೊಟ್ಟಿರೋದು DGCAಯಿಂದ. ಸೂಕ್ತ ಉತ್ತರವನ್ನು ಕೊಡದೇ ಇದ್ದರೆ ವಜಾಗೊಳಿಸಲಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. DGCAನಿಂದ ಇಂಡಿಗೋ ಸಿಇಒ ಪೀಟರ್ ಎಲ್ವರ್ಸ್ಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸ್ತಾನೇ ಇದ್ದೀವಿ, ಕಳೆದ ಒಂದು ವಾರದಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ 3 ದಿನಗಳಿಂದ ಅಂತೂ ಭಾರಿ ಸಮಸ್ಯೆ ಆಗ್ತಾ ಇದೆ. ಇಂಡಿಗೋ ವಿಮಾನ ಹಾರಾಟ ವ್ಯತ್ಯಯ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಏರ್ಪೋರ್ಟ್ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದ ಏರ್ಪೋರ್ಟ್ಗಳಲ್ಲೂ ಕೂಡ ಹೆಂಗಾಗಿದೆ ಅಂದರೆ ಜನ ಅಲ್ಲೇ ಇರುವಂಥ ಪರಿಸ್ಥಿತಿ. ಪಾಪ ಎಲ್ಲೋ ಅರ್ಜೆಂಟ್ ಹೋಗಬೇಕಾಗಿರುತ್ತೆ, ವಿಮಾನ ಸಿಗ್ತಾ ಇಲ್ಲ. ಇದರ ಪರಿಣಾಮ ಜನರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇರೋದು.